ಹಾಯ್ ಫ್ರೆಂಡ್, ನಾನು ನೋಡ್ಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇನ್ನು ಜಾನು ನೋಡ್ರಿ, ಮುಂಜಾನೆ ನಾಷ್ಟ ಮಾಡು ಅಂತಂದ್ರೆ ಕಡ್ಡೆಕಾಯಿ ಹುರಿದು ಕೊಟ್ಟಿನಿ. ಅಂದ್ರೆ ನಿನ್ನೆ ಹುರಿದಿದ್ದ ಅವಿದ್ದು ಅವೇ ತಿನ್ಕೊತಾ ಕುಂತಾಳೆ. ಇನ್ನು ನಾಷ್ಟ ಏನೂ ಮಾಡಿಲ್ಲ. ಏನು ತಿಲ್ಲತಿ? ಏನ್ದಾಯಿ ಗಂಗಾಳದಾಗಿನ ಸುಲ್ಕೊಂಡಿದ್ರಾಗ ತಿಲ್ಲತ್ತೀರಿ. ಅಂತ ಮನೆ ತುಂಬ ಕಸ, ಈ ಕಡ್ಡೆಕಾಯಿ ಇದ್ದು ಅಂತೂ ಫುಲ್ ಮನೆ ತುಂಬ ಕಸ. ಹೀಗೆ ಉಡಿ ಹಾಕೀನಿ, ಮತ್ತೆ ಕಸ ಹಾಕ್ಲತ್ತಾಳೆ ತಿಂದು. ಕೆಲಸ ಇಲ್ಲ ಏನಿಲ್ಲ, ಎಲ್ಲ ಒಣ ಕೆಲಸ ಹಚ್ಚೋದೇ ದಂಧೆ ಮಾಡ್ತಾಳೆ ಆಕಿ. ಮೂತಿ ನೋಡು, ಹನುಮಂತನ ಮೂತಿ ಅಲ್ಲತ್ತ. ಇನ್ನು ಇವತ್ತು ಅಮ್ಮ ಸ್ಕೂಲಿಗೆ ಹೋಗಾಳ. ಅಮ್ಮನ ಸ್ಕೂಲಿಗೆ ಹೋಗೋದದ ಇವತ್ತು. ನಾವು ಒಂದು 12 ಗಂಟೆಗೆ ಹಾಫ್ ಡೇ ಅದಾಕಿಗೆ. ಲಂಚ್ ಏನೂ ಕಟ್ಟಿಲ್ಲ, ಹಾಗಾಗಿ ಈಗ ಲಂಚ್ ಮಾಡಬೇಕು. ಇನ್ನು ನಾಷ್ಟ ಮಾಡಿರ್ತೀನಿ, ಇಲ್ಲಿ ನಾಷ್ಟ ತಿನ್ನಬೇಕು. ಇನ್ನು ಹಸು ಆಗ್ಯಾವ. ಇನ್ನು ಕೂಲರು ರಿಪೇರಿ ಅದಂತ ಹೇಳಿನಲ್ವ, ರಿಪೇರಿಗೆ ಯಾರೂ ಬಂದಿಲ್ಲ. ಇನ್ನು ನಾವು ಬಜಾಜ್ ಅದು ಅವ್ರಿಗೆ ಕಸ್ಟಮರ್ಗೂ ಫೋನ್ ಹಚ್ಚಿದ್ದೇವೆ ಬಾ ಅಂತಂದು, ಬಟ್ ಬಂದಿಲ್ಲ. ಪೈಲೆ ಭೀ ಹಾಗೆ ಆಗ್ಯದ, ಈಗ ಭೀ ಹಾಗೆ ಆಗ್ಯದ. ತೆಗ್ದಿದ್ದೇವೆ, ಅದು ಇನ್ನೂ ರಿಪೇರಿ ಆಗಿಲ್ಲ. ಅದು ರಿಪೇರಿಗೆ ಭೀ 3000 ಕೇಳತ್ತಾರ. ಕೂಲರೇ ಅದ 5000 ರೂಪಾಯಿದು, ಬಟ್ ರಿಪೇರಿಗೇನೋ 3000 ರೂಪಾಯಿ ಹತ್ಲತ್ತದ. ಏನು ಮಾಡಬೇಕು ಏನಿಲ್ಲ ಅಂತ ಅರ್ಥ ಆಗಲಾಗ್ಯದ. ಏನು ಹೊಸದೇ ತೊಗೋಬೇಕಾ ಇಲ್ಲ ಅದೇ ರಿಪೇರಿ ಮಾಡಿಸ್ಕೋಬೇಕಾ ಅರ್ಥ ಆಗಲಾಗ್ಯದ. ಇನ್ನು ಈ ಕಡೆ ನಾನು ಇವತ್ತು ಮುಲ್ಲಂಗಿ ಸಾಂಬಾರು ಮಾಡ್ಲತ್ತೀನಿ. ಅದಕ್ಕೆ ಬ್ಯಾಳಿ ಕುದಿಸ್ಕೊಂಡು ಇಟ್ಕೊಂಡೀನಿ, ಹುಂಚಿಕಾಯಿ ಎಲ್ಲ ನೆನೆಸಿಟ್ಕೊಂಡೀನಿ. ಇನ್ನು ಈ ಕಡೆ ಅನ್ನಕ್ಕೆ ಇಟ್ಟೀನಿ. ಇನ್ನು ನಾಷ್ಟ ಮಾಡಿ ಎಲ್ಲ ಮುಲ್ಲಂಗಿ ಸಾಂಬಾರು ಅದು ಮಾಡ್ತೀನಿ. ಒಂದು ಬೊಗಣಿ ಇಟ್ಕೊಂಡೀನಿ ಸಾಂಬಾರು ಮಾಡ್ಲಕ್ಕ. ಇನ್ನು ಇದು ಕಾಯ್ದಿದ್ಮೇಲೆ ಇದಕ್ಕೆ ಎಣ್ಣೆ ಹಾಕೋತೀನಿ, 1.5 ಚಮಚ ಅಷ್ಟು. ನಾವು ಹೆಂಗೆ ಸಾಂಬಾರು ಮಾಡೋಕೆ ಬ್ಯಾಳಿ ಮಾಡೋಕೆ ಹಾಕೋತೇವಲ್ವ ಅದೇ ಥರ ಸ್ವಲ್ಪ ಹಾಕೋತೀನಿ ನಾನು. ಇನ್ನು ಈ ಕಡೆ ಅನ್ನ ಭೀ ಆಗ್ಯದಲ್ವ, ಉಮ್ಮಗಾಲತ್ತದ. ನನ್ನ ಮುಂದಾಗೆ ಇದಕ್ಕೆ ಮುಲ್ಲಂಗಿ ಮ್ಯಾಗಿನ ಸಪ್ಪಿ ಎಲ್ಲ ತೆಕ್ಕೊಂಡು ಈ ಥರ ರೌಂಡ್ ಶೇಪ್ನ ಕಟ್ ಮಾಡ್ಕೊಂಡೀನಿ. ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ. ಇನ್ನು ಮೆಣಸಿನ್ಕಾಯಿ ಅಂದ್ರೆ ಹೆಚ್ಚಿಗೆ ಮೆಣಸಿನ್ಕಾಯಿ ಹಾಕ್ಲತ್ತೀನಿ. ಕೆಂಪನ ಖಾರ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ. ಕೊತ್ತಂಬರಿ ಮತ್ತು ಕರಿಬೇವು ಇವೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡು, ಇನ್ನು ಹುಂಚಿಕಾಯಿ ಇರ್ತದಲ್ವ ನೆನೆ ಹಾಕ್ಕೊಂಡೀನಿ. ನೆನೆ ಹಾಕ್ಕೊಂಡು ಕಿವುಚ್ಕೊಂಡು ಇಟ್ಕೊಂಡೀನಿ. ಇನ್ನು ಬ್ಯಾಳಿನೂ ನಾನು ಈ ಥರ ಕುದಿಸಿ ಮೇಲೆ ಈಗ ಚಮಚಲಿಂತ ಮ್ಯಾಶ್ ಮಾಡೋರು ಆಗೋಯ್ತು. ಇದಕ್ಕೆ ನಾವು ಮತ್ತೇನು ಮಾಡೋದು ಹತ್ತಲ್ಲ, ವರ್ಷದ ಭೀ ಹತ್ತಲ್ಲ ಬ್ಯಾಳಿ ರುಬ್ಬೋದು. ಇನ್ನು ಅನ್ನ ಭೀ ಉಮ್ಮಗಾಗೋದಿಲ್ಲ, ಆಲ್ಮೋಸ್ಟು ಅನ್ನ ಭೀ ಬಂದ್ ಮಾಡ್ತೀನಿ. ಎಣ್ಣೆ ಕಾಯ್ದದ, ಎಣ್ಣೆಗೆ ಸಾಸಿವೆ ಜೀರಿಗೆ ಚಂದ ಫ್ರೈ ಮಾಡಿ ಆಗುವಾದ್ಮೇಲೆ ಚಟಪಟ ಅಂದಿದ್ಮೇಲೆ ಇದಕ್ಕೆ ನಾನು ಉಳ್ಳಾಗಡ್ಡಿ ಹಾಕೊಳತ್ತೀನಿ. ಉಳ್ಳಾಗಡ್ಡಿ ಉದ್ದುದ್ದು ಕಟ್ ಮಾಡ್ಕೊಂಡಿನಲ್ವ ಈ ಥರ ಮ್ಯಾಶ್ ಮಾಡಿ ಹಾಕೋಬೇಕು. ಸ್ವಲ್ಪ ಕೆಲಸ ಮಾಡ್ಲತ್ತರು ಆ ಕಡೆ ಈ ಕಡೆ ಆಯ್ತದ, ಸೌಂಡ್ ಕ್ಲಿಯರ್ ಕೇಳಿ ಬರ್ತದ ಇಲ್ಲ ಗೊತ್ತಿಲ್ಲ. ಚಂದ ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕು ಫಸ್ಟು. ಫ್ರೈ ಆಗತ್ತನ ನಾನು ಫ್ರಿಜ್ನಾಗಿಂದು ಅಲ್ಲ ಬೆಳಗಡ್ಡಿ ಪೇಸ್ಟ್ ತೊಗೊಂಡಿನಿ. ಇದು ಒಂದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಅದಕ್ಕೆ ನಾನು ಮೆಣಸಿನ್ಕಾಯಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿನಲ್ವ ಆ ಮೆಣಸಿನ್ಕಾಯಿ ಹಾಕ್ಲತ್ತೀನಿ. ಮೆಣಸಿನ್ಕಾಯಿ ಹಾಕೊಂಡು ಚಂದ ಫ್ರೈ ಮಾಡ್ಕೋಬೇಕು. ಫ್ರೈ ಆಯ್ತಾನೆ ಇರ್ತಾವೆ, ಅವಾಗ ಕರಿಬೇವು ಯಾವುದೇ ಸಾಂಬಾರು ಗಾಲಿ ಅದಕ್ಕಾಗಲಿ ಕರಿಬೇವು ಹಾಕೋಬೇಕು. ಬಟ್ ನಾನು ಈಗ ಹಾಕಲ್ಲ ಕರಿಬೇವು. ಸ್ವಲ್ಪ ಫ್ರೈ ಆಗ್ಯಾವ ಮೆಣಸಿನ್ಕಾಯಿ. ಇವಾಗ ನಾನು ಇದಕ್ಕೆ ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕೋತೀನಿ. 1 ಚಮಚ ಅಷ್ಟು ಹಾಕೊಂಡೀನಿ, ಸಣ್ಣ ಚಮಚನೇ ಅದ. ಅದ್ರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡು ಮುಲ್ಲಂಗಿ ಅವಲ್ಲ ಅವು ಹಾಕೋಬೇಕು.
ಮೆಣಸಿನ್ಕಾಯಿ ತೋಲ್ ಖಾರನೇ ಅವ, ಹಾಗಾಗಿ ಹಾಕಿ ಹೊಂಟದ. ಈ ಮುಲ್ಲಂಗಿ ಹಾಕೊಂಡಿದ್ದೇವಲ್ವ ಅದ್ರದ್ದು ಸ್ವಲ್ಪ ಕಲಿಸ್ಕೊಂಡಿನಲ್ಲ, ಅದಕ್ಕೆ ಅರಿಶಿಣ ಬ್ಯಾಳೆ ಕುದಿಸ್ಕೊಂಡಿನಲ್ವ, ಅದಕ್ಕೆ ಬ್ಯಾಳಿಗೆ ಎಣ್ಣೆ ಹಾಕೊಂಡಿಲ್ಲ, ಖಾರ ಎಣ್ಣೆ ಹಾಕೊಂಡಿಲ್ಲ, ಅರಿಶಿಣ ಉಪ್ಪು 1 ಚಮಚ ಅಷ್ಟೇ ಉಪ್ಪು ಹಾಕೊಳತ್ತೀನಿ. ಇನ್ನೊಂದು ಸರಿ ನೋಡಿ ಹಾಕೋತೀನಿ. ಅರ್ಧ ಚಮಚ ಅಷ್ಟು, 1/4 ಚಮಚ, ಇದು ಸಣ್ಣದಲ್ಲ, 1/4 ಚಮಚ ಅಷ್ಟು ಖಾರ ಹಾಕೊಂಡಿನಿ. ಯಾಕಂದ್ರೆ ಮೆಣಸಿನ್ಕಾಯಿ ಆಲ್ರೆಡಿ ಖಾರ ಅವ. ಚಂದ ಕಲ್ಸ್ಕೋಬೇಕು ಫಸ್ಟು. ಈ ಮುಲ್ಲಂಗಿದು ಹಸಿ ವಾಸನೆ ಹೋಗತ್ತನ, ಅಂದರೆ ಸ್ವಲ್ಪ ಮುಲ್ಲಂಗಿ ಸ್ಮೆಲ್ ಬರ್ತಾವಲ್ವ ಒಂಥರ, ಅದ್ರ ಹಸಿ ವಾಸನೆ ಹೋಗತ್ತನ ಚಂದ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಚಂದ ಫ್ರೈ, ಅದ್ರ ಹಸಿ ವಾಸನೆ ಹೋಗತ್ತನ ಮುಚ್ಚಿಟ್ಕೋಬೇಕು. ಒಂದು 5 ನಿಮಿಷ ಆಗಿದ್ಮೇಲೆ ಮುಚ್ಚಳ ತೆಗೆದು ಮಾಡಬೇಕು. ಎಷ್ಟು ಚಂದ ಫ್ರೈ ಆಗ್ಯಾವ ನೋಡ್ರಿ. ಸ್ವಲ್ಪ ಸಾಫ್ಟ್ ಭೀ ಆಯ್ತವ, ಅಂದ್ರೆ ಮುಲ್ಲಂಗಿ ಕಚ್ ಇರ್ತಾವಲ್ವ, ಹಸಿ ಇರ್ತಾವಲ್ವ, ಸ್ವಲ್ಪ ಈ ಥರ ಎಣ್ಣೆಗೆ ಫ್ರೈ ಮಾಡೋದ್ರಿಂದ ಅದ್ರ ಹಸಿ ವಾಸನೆ ಭೀ ಹೋಯ್ತದ, ಮತ್ತು ಅದು ಸ್ವಲ್ಪ ಸಾಫ್ಟ್ ಭೀ ಆಯ್ತವ. ಈಗ ನಾನು ಇದಕ್ಕೆ ಮೆಣಸಿನ್ಕಾಯಿ ನೆನಿಟ್ಕೊಂಡಿನಲ್ವ ಅದ್ರ ರಸ ಹಾಕೋತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕೋಬೇಕು. ಇನ್ನು ಬ್ಯಾಳೆ ಹಾಕಿದ್ಮೇಲೆ, ಕುದಿಸಿರೋ ಬ್ಯಾಳೆ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಆಯ್ತದ, ಅದ್ರ ಸಲುವಾಗಿ ಇನ್ನು ಇದನ್ನು ಚಂದ ಕುದಿಸ್ಕೋಬೇಕು. ಇವಾಗ ನಾನು ಕರಿಬೇವು ಇರ್ತಾವಲ್ವ, ಇದು ಹಿಂಗೆ ಹಾಕ್ಕೋತೀನಿ. ಅದು ಕುದ್ದಿ ಎಲ್ಲ ಮಾಡಿ ಚಂದ ಕುದಿ ಬರಬೇಕು. ಒಂದು 2-3 ಸರ್ತಿ ಚಂದ ಕುದ್ರೆ ಅವಾಗ ನಾವು ಇದಕ್ಕೆ ಬ್ಯಾಳೆ ಹಾಕೋಬೇಕು. ಈ ಥರ ಕುದಿ ಬಂದ ಮೇಲೆ ಇದಕ್ಕೆ ನಾನು ಕುದಿಸ್ಕೊಂಡು ಇಟ್ಕೊಂಡಿನಲ್ವ ಬ್ಯಾಳೆ ಅದು ಹಾಕೋಬೇಕು. ಇನ್ನು ಇದು ನಾವು ಏನು ವರ್ಷದತ್ತಲ್ಲ, ಯಾಕಂದರೆ ಜಾಸ್ತಿನೇ ಕುದಿಸ್ಕೊಂಡ್ವಿ. ಸ್ವಲ್ಪ ಸ್ಪೂನಿಗೆ ಈ ಥರ ಮ್ಯಾಶ್ ಮಾಡಿದ್ರೆ ಆಗೋಯ್ತು. ಸ್ವಲ್ಪ ಬ್ಯಾಳೆ ಹಾಕಿದ್ಮೇಲೆ ಗಟ್ಟಿನೇ ಆಯ್ತದ, ನಾವು ಅದಕ್ಕೆ ನೀರು ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡೆ ನೀರು ಹಾಕ್ಕೋಬೇಕು. ನಾನು ಇದಕ್ಕೆ ಅದಲ್ವಾ ಕುಕ್ಕರು, ಇದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕೊಳ್ತೀನಿ ಇದ್ರಾಗ, ಯಾಕಂದ್ರೆ ಬ್ಯಾಳೆ ಅದ. ನೀರು ಹಾಕೊಂಡಿದ್ಮೇಲೆ ಇನ್ನೂ ಇಷ್ಟು ಗಾಢ ಅದ ಇದು, ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ. ಯಾಕಂದ್ರೆ ಕುದ್ದಿದ ಮೇಲೆ ಇದು ಚಂದ ನಾವು ಕುದಿಸ್ಬೇಕು. ಕುದ್ದಿದ ಮೇಲೆ ಇನ್ನೂ ಇಷ್ಟು ಗಾಢ ಆಯ್ತದ, ಅದ್ರ ಸಲುವಾಗಿ ಟೋಟಲಾಗಿ 1 ಗ್ಲಾಸ್ ಹಾಕಿನಿ. ಇನ್ನೊಂದು ಸ್ವಲ್ಪ ಗಾಢ ಅನ್ಸ್ಲತ್ತದ ನನಗೆ, ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ತೀನಿ. ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡ್ರೆ ಕೊತ್ತಂಬರಿ ಹಾಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಅವಾಗೆ ಬೆಳಗ್ಗೆ ಕಟ್ ಮಾಡಿ ಇಟ್ಕೊಂಡಿನಲ್ವ, ಅದ್ರ ಸಲುವಾಗಿ ಜರ ಇದು ಕಲರ್ ಇದಾಗ್ಯದ. ಆಯ್ತು, ಈಗ ಇದಕ್ಕೆ ಚಂದ ಮಿಕ್ಸ್ ಮಾಡಿ ಕುದಿಲಾಕ್ ಬಿಡಬೇಕು. 1-2 ಕುದಿ ಬಂದ್ರೆ ನಮ್ಮ ಮುಲ್ಲಂಗಿ ಸಾಂಬಾರು ರೆಡಿ. ಕಾಟದು ಮೆಣಸಿನ್ಕಾಯ್ದು ಒಕ್ಕಳು ಕಾಟವ ಕೊಟ್ಟರೆ 20 ರೂಪಾಯಿನಾ? ಸಮುದ್ರ ಕೊಟ್ಟಲ ನೀವು ತೊಗೊಂಡಿರಿ, ಮನೆಗೆ ಬೇಡಿರಿ. ಕುದ್ದಿರಿ ಅದಲ್ಲ, ಸಣ್ಣ ಇದ್ದೀರಿ ತರಬೇಕಿಲ್ಲ. ನೀವು ಒಟ್ಟು ದೊಡ್ಡ ಕೆಲಸನೇ ಮಾಡ್ತೀರಿ. ಹಾಂ, ಓಡ್ಸೋದು
ಇನ್ನು ಆ ಕಡೆ ಸಾಂಬಾರು ಕುದಿಯತನ ಈ ಕಡೆ ರೊಟ್ಟಿ ಮಾಡೋರು ಆಯ್ತು ಅಂತಂದು ರೊಟ್ಟಿ ಮಾಡ್ಲತ್ತೀನಿ. ಇನ್ನು ಇವತ್ತು ಅಮ್ಮನ ಬಲಿಕ್ಕೆ ಸ್ಕೂಲಿಗೆ ಹೋಗ್ಬೇಕಲ್ವ, ಅದ್ರ ಸಲುವಾಗಿ ಸ್ವಲ್ಪ ಲೇಟೇ ಆಗ್ಯದ. ಅಂದ್ರೆ ಮಾರ್ನಿಂಗ್ ಆಕಿಗೆ ಲಂಚ್ ಕಟ್ಟಬೇಕಾಗಿತ್ತು ಅಂದ್ರೆ ಜಲ್ದಿ ಎದ್ದು ಮಾಡ್ತಿದ್ದ. ಇವತ್ತು ಭೀ ಜಲ್ದಿ ಎತ್ತೀನಿ, ಖರೆ ಟಿಫಿನ್ ಒಂದೇ ಮಾಡಿ ಆಕಿಗೆ ಸ್ನ್ಯಾಕ್ಸ್ ಕಟ್ಟಿ ಕಳಿಸ್ಕೊಟ್ಟಿನಿ. ಇನ್ನು ಈ ಕಡೆ ರೊಟ್ಟಿಗೆ ಹೆಸರದು ಇಡತನ, ಆ ಕಡೆ ಬ್ಯಾಳೆ ಭೀ ಚಂದ ಕುದಿ ಬಂದಿತ್ತು, 1-2 ಸರ್ತಿ ಕುದ್ದಿತ್ತು. ಈ ಥರ ಕುದ್ದರೂ ಆಗೋಯ್ತು. ಇನ್ನು ಮೂಲಂಗಿ ಸಾಂಬಾರು ರೆಡಿ ಆಯ್ತದ. ಇನ್ನು ಇವತ್ತಂತೂ ಸೂಪರ್ ಟೇಸ್ಟ್ ಆಗಿತ್ತು. ಇನ್ನು ಮಕ್ಕಳಂತೂ ಇಷ್ಟಪಟ್ಟು ತಿಂದರು. ಇನ್ನು ಮೂಲಂಗಿ ನಾನು 4 ಇದ್ದವು, ½ kg ತೊಗೊಂಡು ಬಂದಿರು. ಹಾಫ್ ಅಂದ್ರೆ ನಾನು 2 ಹಾಕೀನಿ. ಇನ್ನು ಮೂಲಂಗಿ ಸಲುವಾಗಿ ನಮ್ಮ ಇಬ್ಬರು ಮಕ್ಕಳು ಭೀ ಹಂಗೆ ಇದು ಬೇಕು ಇನ್ನೂ ಬೇಕು ಅಲ್ಲತ್ತಿರು. ಇನ್ನೂ 1-2 ಇಟ್ಟೀನಿ, ಮತ್ತೊಂದು ದಿನ ಮಾಡಿಕೊಡ್ತೀನಿ ಅವ್ರಿಗೆ. ಇನ್ನು ಈ ಕಡೆ ನಾ ರೊಟ್ಟಿ ಮಾಡ್ಕೊತಾನೆ. ಇನ್ನು ಜಾನು ಅದು ಆಟ ಆಡ್ಲತ್ತಿಳು, ಆಕಿಗೆಲ್ಲ ಆಟ ಆಡಿಸ್ಕೊತಂದ್ರೆ ನಾ ರೊಟ್ಟಿ ಮಾಡ್ಲತ್ತಂದ್ರೆ ಕಿಚನ್ದಾಗೆ ಇರ್ತಾಳೆ ಆಕಿ. ಹಾಗಾಗಿ ಬಂದು ಗೊಂಬಿಗಳದು ತೊಗೊಂಡು ಆಡ್ಲತ್ತಿಳು. ಇನ್ನು ಇವತ್ತು ಅಮ್ಮನ ಸ್ಕೂಲಿಗೆ ಯಾಕೆ ಹೋಗ್ತೇವಿ ಅಂತಂದ್ರೆ ಅಮ್ಮನ ಸ್ಕೂಲ್ನಾಗ ಪೇರೆಂಟ್ಸ್ ಮೀಟಿಂಗ್ ಅದ ಇವತ್ತು. ಅದ್ರ ಸಲುವಾಗಿ ನಾನೇ ಹೋಗ್ತೀನಿ ಯಾವಾಗ ಭೀ. ಇನ್ನು ನಮ್ಮ ಮನೆಯವರು ನಮಗೆ ಕರ್ಕೊಂಡು ಬಿಟ್ಟು ಮತ್ತೆ ಕರ್ಕೊಂಡು ಬರ್ಲಕ್ಕಂತಂದು ಹೊಂಟಾರ. ಯಾಕಂದ್ರೆ ಬಿಸಿಲು ಅದಲ್ವ, ಅದ್ರ ಸಲುವಾಗಿ. ಏನು ಹಿಡ್ಕೊಂಡು ಟೂ ಪಾಪ ಏಸವ ನಂಟು ಯಾಕೆ ತಗೊಂಡಿದ್ದವು? ಪಾಪನ ಹೆಸರು ಏನದ? ಏನದ? ಹಾಂ, ಜಾನು ಕಿಚನ್ದಾಗ ಬಂದು ಕುಂತು ಆಟದು ಆಡ್ಲತ್ತೇಳು. ಇನ್ನು ಆಕಿಗೆ ಆಟ ಆಡಿಸ್ಕೊತಾನೆ ಅದು ಇದು ಕಲಿಸ್ಲತ್ತಿದ್ದ. ನಾನು ಅಮ್ಮಗಂತೂ ಇದೇ ಥರ ಮಾಡ್ತಿದ್ದೆ. ಯಾಕಂದ್ರೆ ಆಕಿ ನನಗೆ ಬಿಟ್ಟು ಇರ್ತಿದ್ದಿಲ್ಲ. ಅಮ್ಮು ಭೀ ಕಿಚನ್ದಾಗಿದ್ರೆ ಕಿಚನ್ದಾಗೆ, ಎಲ್ಲ ಹೊರಗಿದ್ರು ಹೊರಗೆ ಹಿಂಗೆ ಇರ್ತಿಳು. ಹಾಗಾಗಿ ಆಕಿಗೆ ಎಲ್ಲ ಮನೆಗೆ ಕಲಿಸ್ಕೊಡ್ತಿದ್ದೆ. ಇನ್ನು ಜಾನುಗೆ ಭೀ ಅದೇ ಥರ ಕಲಿಸ್ಕೊಡ್ಲತ್ತೀನಿ. ಯಾವ ಥರ ಅಂತ ನೋಡ್ರಿ ವಿಡಿಯೋದಾಗ. ಮಾಡ್ಕೊಂಡು ತಿನ್ಸು. ಹ್ಞೂ, ಕೆಳಗೆ ಬಂದಿದ್ದೆ. ಪಲ್ಯ ಬೇಕು, ಪಲ್ಯ ಮಾಡಿರಲ್ಲ. ಪಾಪ ಪಲ್ಯ ಕೇಳದ, ಪಾಪ ಮಾಡಿಲ್ಲ, ಪಲ್ಯ ಮಾಡಿಲ್ಲ. ಈಗೀಗ ಹಂಗೆ ಉಣ್ಣು, ಪಾಪ ಉಣ್ಸ್ಕೊತ ನೀವೇ ಉಣ್ಣು, ನಾ ಮತ್ತೆ ಪಲ್ಯ ಮಾಡ್ತೀನಿ. ಓಕೆನಾ? ನೀವೇ ತಿನ್ನು. ವೆರಿ ಗುಡ್. ಪಾಪ ತೊಡ್ತೋಡೆ, ನೀ ತೊಡ್ತೋಡೆ. ನಿಮ್ಮ ಬಾಯಿಗೆ ತೆಗ್ದೆ. ತಿಲ್ಲತ್ತದ? ನಿಮ್ಮ ಮನೆಗೆ ಪಾಪ ಆಡ್ಕೊತಾನೆ ಇರ್ತೆ ಅಂದ್ರೆ ಸ್ಕೂಲಿಗೆ ಹೋಗಿ ABCD ಓದ್ತೆ? ಏನು? ಹಾ, ಮತ್ತ ಹ್ಞೂ ಹ್ಞೂ ಸ್ಕೂಲ್ನ ಟೀಚರೇ ಇಟ್ಕೊಂಡ್ಬೇಡ ನನಗೆ ಹಿಂಗೆ ಓದ್ತಿ ಅಂತ ಆಫೀಸೇ ಕಳಿಸ್ತಾರ. ಹಾಂ, ಅಮ್ಮ ಹಾಡು ಹಾಡೋಕು. ಹಾಂ, ಹೆಂಗ ಪಾಪಗಳಿಗೆ ಹಾಡು ಹಾಡ್ಲತ್ತಿದಿ? ಯಾವ ಸಾಂಗ್ ಹೇಳು? ಹಾಡು ಕರೆಕ್ಟು ರಾಗ ತೆಗೆದು ಹಾಡ್ಬೇಕು. ಹರ ಹರ ಶಂಭೋ ಶಂಭೋ ಹಾಡು ಗಚ್ಚೆ ಹಾಡ್ಬೇಕು. ಲಾಲಿ ಲಾಲಿ ಹಾಡಂಗೆ. ರಾತ್ರಿ ಹಾಡಿದಿರಿ? ಜೋ ಜೋ ಲಾಲಿ ನಾ ಹಾಡುವೆ. ಪಾಪ ಮಾಯಿ ಮಗಿಸ್ಬೇಕಾದ್ರೆ ಮಮ್ಮಿ, ನಿನ್ನ ಮಾಯಿ ಮಗಿಸ್ಬೇಕಾದ್ರೆ ಮಮ್ಮಿ ಏನು ಹಾಡು ಹಾಡ್ತಾವ? ಹಾಡು ನೋಡು. ಹಾಡು. ಪಾಪ ಮಗಿಸ್ಬೇಕಂದ್ರೆ ನೀ ಏನು ಹಾಡು ಹಾಡ್ತಿ ಹೇಳು? ಅದೇ ಹಾಡ್ತಿ, ಹಾಲ ಹಾಲ ಶಂಭುನೆ.
ಸೌಂಡ್ ಮಾಡಬಾರ್ದು, ಸೌಂಡ್ ಮಾಡಲ್ದೇನೆ ಹಾಡು. ಜೋ ಜೋ ಲಾಲಿ ನಾ ಹಾಡುವೆ, ಕಂದ ನಿನ್ನ ಮುದ್ದಾಡುವೆ. ಹಾಡಿ ಹಾಡೀಗ. ಜೋ 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 ಬಾಲಕೃಷ್ಣ. ಹಾಡು. ಮಮ್ಮಿ ಹಾಡ್ಲತ್ರ ಹಾಡ್ತಿ, ಆಮೇಲೆ ಅಂದ್ರೆ ಹಾಡಲಿ. ಮಮ್ಮಿ ಅಂದ್ರ ಹಾ, ಲಾಲಿ ಲಾಲಿ ನಾ ಹಾಡುವೆ ಅಂತ. ನಗು ಬರ್ತದ ಯಾಕ? ಇದೇ ಮಾಡಿ ಮನೆ ಗುರು ಬ್ರಹ್ಮ ಗುರು ವಿಷ್ಣು, ಗುರು ಬ್ರಹ್ಮ ಗುರು ವಿಷ್ಣು ನಮಸ್ಕಾರ ಮಾಡಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರು ಗುರು ದೇವೋ ಮಹೇಶ್ವರ. ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ नमः. पापा मेरे पापा सांगड़. चंदा ने पूछा तारों से, तारों ने पूछा हजारों से. हाँ. मेरे पापा पापा ನೀನು ಪಾಪನಾ? ನಂದಲ್ಲ, ನನಗೆ ಪಪ್ಪ ಇಲ್ಲ. ಹಾಂ ಹಾರ ನಾನು ಆಲತ್ತೀನಿ ಹಾಡಿ. ಮತ್ತದೇ ಹಲ ಹಲ ಚಮ್ಮನೆ ಬರ್ತಲ್ಲ ನೀನು. ಅದು ಒಂದು ಬಿಟ್ಟರು ಬರಲ್ಲ. ತೋಲೆ ಭಕ್ತಿ ಅದ ಶಿವನ ಮೇಲಲ್ಲ. ನೋಡ್ಲತ್ತಿರಲ್ಲ ಎಲ್ಲ ಯಾವ ಥರ ಆಟ ಆಡ್ಲತ್ತಾಳ ಅಂತಂದು. ಇನ್ನು ನಾನು ಈಕಿ ಕೂಡ ಮಾತಾಡ್ಕೊತಾನೆ ಈ ಕಡೆ ನಾನು ರೊಟ್ಟಿ ಭೀ ಆಗೋದು. ಒಂದು 5-6 ರೊಟ್ಟಿಲ 5 ರೊಟ್ಟಿ ಮಾಡ್ತೀನಿ, ಅವು ಭೀ ಆದು. ಇನ್ನು ಇದೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಬೇಕು. ಇನ್ನು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಇನ್ನು ಸಾಮಾನು ಇದ್ವಲ್ವ, ಇನ್ನು ಟಿಫಿನ್ ಊಟ ಮಾಡಿದವೆಲ್ಲ ಆಲ್ಮೋಸ್ಟ್ ನಾನು ಒಂದು ಸ್ವಲ್ಪ ಮುಂಜಾನೆ ತೊಳ್ಕೊಂಡಿನಿ. ಕುಕ್ಕರ್ ಅದು ಬೇಕಾಗಿತ್ತು ಬ್ಯಾಳಿ ಅದು ಕುದಿಸ್ಲಕ್ಕ, ಅದು ಸಲುವಾಗಿ ಇವತ್ತು ಕಮ್ಮಿ ಅವ. ಇನ್ನು ತಂದು ನಾನು ಹೊರಗೆ ತೊಳೆಯಂತಂದು. ಇನ್ನು ಜಾನು ನೋಡ್ರಿ ನನಗಿಂತ ಪೈಲೆ ಬಂದು ಆಕಿನೇ ತೊಳಿಲತ್ತಾಳ ಸಾಮಾನುಗಳು. ಇನ್ನು ಎಷ್ಟೆಷ್ಟು ಕೆಲಸ ಅಂದ್ರೆ ನನಗೂ ಇಷ್ಟು ಸತಾಯಿಸ್ತಾಳ. ಹೊರಗೆ ಹಿಂಗೆ ನೀರಾಗಿಂದ ಏನಾರ ಕೆಲಸ ಮಾಡ್ಲತ್ತರಂತೂ ಸಾಮಾನು ತೊಳೆದು ಬಟ್ಟೆ ಒಗೆದು ಈ ಥರ ಮಾಡ್ಲತ್ತರಂತೂ ಇನ್ನು ಸುಮ್ಮನಿರಲ್ಲಳು. ಆಕಿಂದಕಿ ಏನರ ಒಂದೊಂದು ಮಾಡ್ಕೊತಾ ಇರ್ತಾಳೆ. ಇನ್ನು ನಾ ಮಾಡ್ತೀನಿ ಅಂತ ಅನ್ಕೋತಾನೆ ಇರ್ತಾಳೆ. ಒಂದು ಮಾತು ಹೇಳಿದ ಕೇಳಲ್ಲಳು. ಆಯ್ತು ಈಗಂತೂ ಅಸ್ಸಲ್ಲೇ ಕೇಳಲಾಗ್ಯಾಳ. ಉಲ್ಟಾ ಸತಾಸ್ಲತ್ತಾಳ ಅಂದ್ರೆ ಹಿಂಗೆ ಚೀರ್ಬೇಕಾಗ್ಲತ್ತದ. ಸುಮ್ಮನೆ ಬಾಯಿ ಮಾತಿಲಿಂತ ಹೇಳೋರು ಕೇಳಲಾಗ್ಯಾಳ, ಹಾಗಾಗಿ ಚೀರ್ಬೇಕಾಗ್ಲತ್ತದ. ಇನ್ನು ನೋಡ್ಲತ್ತಿರಲ್ಲ ಹೆಂಗೆ ನೀರದು ಹಾಕೋದು ಎಲ್ಲ ಮಾಡೋದು. ಮತ್ತು ಹೇಳೋರು ಭೀ ಕೇಳಲ್ಲಳು. ಇನ್ನು ನೀರಾಗ ಬರ್ತೀನಿ ನೀರಾಗ ಆಡ್ತೀನಿ ಅಂತಂದು ಎಲ್ಲ ಹೊಂಟಾಳ. ಆಲ್ರೆಡಿ ಆಕಿ ಸ್ನಾನ ಮಾಡ್ಯಾಳ. ಮಾಡಿ ಸಲುವಾಗಿ ಇನ್ನು ಪ್ಯಾಂಟ್ ಅದು ತೊಯ್ತದಂದ್ರೆ ನೋಡ್ರಿ ಆಕಿಂದಕಿನೇ ಪ್ಯಾಂಟ್ ಎಲ್ಲ ಮ್ಯಾಗ ಏರಿಸ್ಕೊಂಡು ಹೆಂಗೆ ಮಾಡ್ಲತ್ತಾಳೆ ನಿಂತಾಳೆ ಅಂತಂದು. ಇನ್ನು ಎಷ್ಟು ಅಸ್ಸಲು ಕೇಳಲ್ಲೇ ಆಗಿಳು. ಇನ್ನು ನಾನು ಸಿಟ್ಟಿಗೆ ಬಂದು ಇನ್ನು ಹೊಡ್ಬೇಕಂತಂದು ಹಿಂಗೆ ಅಂಜ್ತಾಳೇನೋ ಅಂತಂದು ಇದು ಮಾಡತ್ತೀನಿ. ಖರೆ ಅದಕ್ಕೆ ಭೀ ಅಂಜಲೊಳಗ್ಯಾಳ. ಇನ್ನು ಹೆಚ್ಚಿಗೆ ಮಾಡತ್ತಾಳ, ಖರೆ ಕಮ್ಮಿ ಮಾಡಲ್ಲಳು. ಇನ್ನು ಇದು ಒಂದು ಟಿಫಿನು ಬೇರೆ ಇಲ್ಲೇ ಬಾಜುದವ್ರದಿತ್ತು, ಹಾಗಾಗಿ ಕೊಟ್ಟು ಬಾ ಹೋಗು ಅಂತಂದು ಆಂಟಿಗೆ ಕೊಟ್ಟು ಬಾ ಹೋಗು ಅಂತಂದ್ರೆ ಇಲ್ಲ ಕೊಟ್ಟು ಬರ್ತೀನಿ ಅಂತ ಹೇಳಿ ಮತ್ತೆ ನೀರಾಗ ಆಡ್ಲತ್ತಾಳ. ನೋಡ್ರಿ ಹೆಂಗೆ ಮಾಡ್ಲತ್ತಾಳ ಅಂತಂದು. ಎಷ್ಟು ಅಂತಲ್ಲಿ ಕೂಡು ಅಂತಂದ್ರೆ ಭೀ ಕೂಡಲಳು. ಬರೋದು ಇಲ್ಲ, ನಾ ಬಟ್ಟೆ ಒಗಿಲತ್ರ ಅಲ್ಲಿ ಇಲ್ಲ ಸಾಮಾನು ತೊಳೆತ್ರ ಅಲ್ಲಿ ಇಲ್ಲೇ ಬರ್ತಾಳೆ. ಇನ್ನು ಅಮ್ಮು ಅಂತೂ ಈ ಥರ ಇರಲಿಲ್ಲ ಅಂದ್ರೆ ಆಕಿಗೆ ಜುಕಲಿ ಇರ್ತಲ್ವ, ಅದು ಜುಕಲ್ಯಾಗ ಕೂಡಿಸಿ ಅದಕ್ಕೆ ಬೆಲ್ಟ್ ಹಚ್ಚಿಬಿಟ್ರೆ ಅದಕ್ಕೆ ಕೂಡ್ತಿಳು. ಆಕಿಗೆ ಭೀ ಬೆಲ್ಟ್ ಅದು ತೆಕ್ಕೊಲ್ಲ ಬರ್ತಿದ್ದಿಲ್ಲ. ಬಟ್ ಈಕಿ ಹಂಗಿಲ್ಲ, ಈಕಿಗೆ ಎಲ್ಲ ಬರ್ತದ. ಇನ್ನು ಬೆಲ್ಟ್ ಅದಕ್ಕೆ ಹೋಗ್ಯದ, ಹಾಗಾಗಿ ಇಲ್ಲಿ ನೀರಾಗ ಬಂದು ಸತಾಸ್ತಾಳೆ. ಇನ್ನು ಏನರ ಹೇಳಕ್ಕೆ ಹೋದ್ರು ನನಗಿಂತ ಪೈಲೆ ಆಕಿನೇ ಎಲ್ಲ ಹೇಳ್ತಾಳೆ. ಇನ್ನು ನಾನೇ ಮಾಡ್ತೀನಿ ನಾನೇ ತೊಳಿತೀನಿ ಅಂತ ಎಲ್ಲ ಮಾಡ್ಲಾಕ ಹೆಂಗೆ ಬರ್ಲತ್ತಾಳ ನೋಡ್ರಿ. ಇನ್ನು
ಎಲ್ಲ ಸಾಮಾನ ಏನೇನು ಮಾಡ್ತೀನಲ್ವ, ಈಗ ಸಾಮಾನು ತೊಳೆಯೋದು, ಬಟ್ಟೆ ಒಗಿಲತ್ತರು ಬಟ್ಟೆ ತೊಗೊಂಡು ಒಗಿತಾಳೆ, ಇಲ್ಲ ಏನರ ಬಟ್ಟೆ ಕಟ್ ಮಾಡತ್ತ ಅಂದ್ರೆ ಬಟ್ಟೆ ತೊಗೊಂಡು ಕಟ್ ಮಾಡ್ತಾಳೆ. ಈ ಥರ ಮಾಡ್ತಾಳೆ. ಅಂದ್ರೆ ನಂದು ಎಲ್ಲ ನೋಡಿ ಕೆಲಸ ನೋಡಿ ಮಾಡ್ತಾಳೆ. ಇನ್ನು ಈಕಿ ಶಾಲೆ ಕಲಿತಾಳೋ ಡೌಟು ನನಗರ, ಎಲ್ಲ ಕೆಲಸ ಅದೇ ಮಾಡ್ತಾಳೆ ಅಂತಂದು ಡೌಟು. ಯಾಕಂದ್ರೆ ಇಲ್ಲಿ ಆದಷ್ಟು ನನ್ನ ಮನೆಗೆ ಎಲ್ಲ ಇಲ್ಲಿ ಬಾಜು ಅವ್ರ ಆಂಟಿ ಮನೆಗೆ ಭೀ ಹಾಗೆ ಮಾಡ್ತಾಳೆ. ಅವರು ಬೇರೆದವ್ರಿಗೆ ಕೆಲಸ ಹೇಳಿದ್ರೆ ಅವ್ರ ಕೆಲಸ ಈಕಿನೇ ಅವ್ರಿಗಿಂತ ಪೈಲೆ ಹೋಗಿ ಈಕಿನೇ ಮಾಡ್ತಾಳೆ. ಆ ಥರ ಮಾಡ್ತಾಳೆ. ನಮ್ಮ ಮನೆಗೆ ಭೀ ಅಮ್ಮಗೆ ಏನರ ಕೆಲಸ ಹೇಳ್ದಲ್ಲ ಆಕಿನ್ಕಿಂತ ಪೈಲೆ ಈಕಿನೇ ಮಾಡ್ತಾಳೆ. ಹಂಗಳ ಕೆಲಸದಾಗ ನಂಬರ್ 1 ಹಳ. ಬಟ್ ಮುಂದೆ ಏನಾಯ್ತಾಳೋ ಗೊತ್ತಿಲ್ಲ. ಇನ್ನು ಆಕಿನ ಕೂಡ ಮಾತಾಡ್ಕೊತಾ, ಇನ್ನು ಆಕಿನ ಕೂಡ ಆಕಿ ನಂಗೆ ಸತಾಸ್ಲತ್ತಿಳಲ್ವ, ಇದೆಲ್ಲ ಮಾಡ್ಕೊತಾ ಇನ್ನು ಸಾಮಾನೆಲ್ಲ ತೊಳ್ಕೊಂಡೆ ನಾನು. ಸಾಮಾನೆಲ್ಲ ತೊಳ್ಕೊಂಡಿದ್ಮೇಲೆ ಇನ್ನು ಇದೊಂದು ಕವರು ನಮ್ಮ ಮನೆಯವ್ರಿಗೆ ಕವರ್ ಹೇಳಿದ. ಅಂದ್ರೆ ಪಾಪಡದು ಹಾಕ್ಲಿಕ್ಕೆ ಕವರ್ ಇದ್ದಿಲ್ಲ, ಹಾಗಾಗಿ ಕವರ್ ತೊಗೊಂಡ್ಬಾ ಅಂತ ಹೇಳಿದ್ದ. ಇನ್ನು ತಂದಿರೋರು ಅಂದ್ರೆ ಒಂದು 15 ದಿನ 20 ದಿನ ಆಗಿದ್ಮೇಲೆ ತಂದಾರ ಹೇಳಿದ್ಮೇಲೆ. ಇನ್ನು ಅದು ಕವರೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳತ್ತೀನಿ. ಯಾಕಂದ್ರೆ ಧೂಳಿ ಅದು ಇತ್ತು ಸ್ವಲ್ಪ ಅದಕ್ಕೆ. ಹಾಗಾಗಿ ಇನ್ನು ಯಾವ್ದಾರ ಕಿರಾಣಿ ಶಾಪ್ನಾಗ ಅಲ್ಲಿ ಭೀ ಸಿಗ್ತಾವೆ. ನಾನು ಹೇಳಿದ್ದ ಒಂದು 15 ದಿನ ಆಯಿತು ತೊಗೊಂಡು ಬರ್ರಿ ಎಲ್ಲಾರ ಕಿರಾಣಿ ಶಾಪ್ನಾಗ ಅಂದ್ರೆ ನಮ್ಮ ಮನೆಯವ್ರು ಹೋಗಿ ತೊಗೊಂಡು ಬಂದಿರು ಕೇಳಿ ಅವ್ರ ಫ್ರೆಂಡಗದು. ಹಾಗಾಗಿ ನಾನು ಅದು ಕವರೆಲ್ಲ ತೊಳ್ಕೊಳತ್ತೀನಿ. ಯಾಕಂದ್ರೆ ಇದ್ರ ಸಲುವಾಗಿ ನಿಂತದ. ನಾನು ಇನ್ನೂ ಪಾಪಡ್ಗಳದು ಹಾಕಬೇಕಲ್ವ, ಅದ್ರ ಸಲುವಾಗಿ ಮೊನ್ನೆ ಬೇರೆದ್ರ ಮೇಲೆ ಹಾಕಿದ್ದ. ಬಟ್ ಅಷ್ಟೊಂದು ಬ್ಯಾಡ ಅದ್ರ ಮೇಲೆ ಅಂದಿದ್ದ ಸಲುವಾಗಿ ಇನ್ನು ಬೇರೆ ತರ್ತೀನಿ ಅಂದಿದ್ದ ಸಲುವಾಗಿ ನಾನು ವೆಯ್ಟ್ ಮಾಡತ್ತಿದ್ದೆ. ಇನ್ನು ಇದು ಕ್ಯಾರಿ ಬ್ಯಾಗ್ ಎಲ್ಲ ತೊಳ್ಕೊಳತ್ತೀನಿ. ಚಂದ ಸಾಬೂನು ಹಚ್ಚಿ ಮತ್ತು ಬ್ರಷ್ಲಿಂತೆಲ್ಲ ತಿಕ್ಕಿನಿ. ಯಾಕಂದ್ರೆ ಸ್ವಲ್ಪ ಧೂಳಿ ಅದು ಇತ್ತು. ಹಾಗಾಗಿ ಇನ್ನು ಇದೆಲ್ಲ ಮಾಡಿಕೊಂಡು ಇನ್ನು ನೀರೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡತ್ತೀನಿ. ಯಾಕಂದ್ರೆ ಕೆಳಗೆ ಸಾಬೂನು ಅದು ಇತ್ತಲ್ವ, ಅದ್ರ ಸಲುವಾಗಿ ಇನ್ನು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಇನ್ನು ಸ್ವಲ್ಪ ಟೈಮ್ ಇತ್ತು. ಹಾಗಾಗಿ ಇನ್ನು ನಾನು ಸ್ವೀಟ್ ಕಾರ್ನ್ ಇದ್ವು ಮನ್ಯಾಗ 2 ವೀಕ್ ಆಯಿತು ತಂದು. ಇನ್ನು ಅವು ಹಾಗೆ ಇಟ್ಟರು ಒಣಗೋಲತ್ತವ ಹಾಳಾಲತ್ತವ ಅಂತಂದು ಇನ್ನು ಅದ್ರಲ್ಲಿಂದ ಏನರ ಮಾಡಮಂತ ಮಾಡ್ಲತ್ತೀನಿ. ಅಂದ್ರೆ ಸ್ವೀಟ್ ಕಾರ್ನ್ ಬಜ್ಜಿ ಪಕೋಡಿ ಹಾಕ್ಲತ್ತೀನಿ. ಹಾಗಾಗಿ ಸ್ವೀಟ್ ಕಾರ್ನ್ ಕಟ್ ಮಾಡ್ಕೊಂಡು ಮ್ಯಾಗಿನ ಸಪ್ಪೆ ಎಲ್ಲ ತೊಗೊಂಡು ಈ ಥರ ಕಟ್ ಮಾಡ್ಕೊಳತ್ತೀನಿ. ಇನ್ನು ಕಟ್ ಮಾಡಿಕೊಂಡು ಮಿಕ್ಸಿಗೆ ಭೀ ಹಾಕೋಬೋದು, ಇಲ್ಲಾಂದ್ರೆ ನಾನು ಡೈರೆಕ್ಟ್ ಕಟ್ ಮಾಡಿ ಇದೇ ಥರ ಹಾಕೊಳತ್ತೀನಿ. ಇನ್ನು ಇದಕ್ಕೂ ನಾನು ಪೂರ್ತಿ ಒಂದು 2 ಸ್ವೀಟ್ ಕಾರ್ನ್ ತೊಗೊಂಡಿನಿ. ಅಂದ್ರೆ 3 ಇದ್ವು, ಇನ್ನು 2 ಇರಲಿ ಅಂತಂದು ಮತ್ತು ತಿಂಬಲ್ ಹೋದ್ರೆ ಭೀ ಮತ್ತು ಪ್ರಾಬ್ಲಮ್ ಅಲ್ವಾ, ಸುಮ್ಮನೆ ಎಣ್ಣೆ ವೇಸ್ಟು ಎಲ್ಲ ವೇಸ್ಟು. ಅದ್ರ ಸಲುವಾಗಿ ಒಂದು 2ಲಿಂದ ಮಾಡಮಂತಂದು ಮಾಡ್ಲತ್ತೀನಿ. ಇನ್ನು ಇದಕ್ಕೆ ಎಲ್ಲ ಸ್ವೀಟ್ ಕಾರ್ನ್ ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ. ಹಾಗೆ ಒಂದು ಅಲ್ಲ ತೊಗೊಂಡಿನಿ, ಒಂದು ಅರ್ಧ ಇಂಚಷ್ಟು ಅಲ್ಲ ತೊಗೊಂಡು 1 ಮೆಣಸಿನ್ಕಾಯಿ ತೊಗೊಂಡು ಇನ್ನು ಅದಕ್ಕೆ ಕುಟ್ಕೋಬೇಕು. ಬೇಕು ಅಂದ್ರೆ ಮಿಕ್ಸಿಗೆ ಭೀ ಹಾಕೋಬೋದು, ಬಟ್ ಸ್ವಲ್ಪ ಅಲ್ವಾ ಅದ್ರ ಸಲುವಾಗಿ ನಾನು ಇದ್ರಾಗೆ ಕುಟ್ಕೊಳತ್ತೀನಿ. ಇನ್ನು ಇದನ್ನು ಪೂರ್ತಿ ಬರೀಕ್ ಪೇಸ್ಟ್ ಗಟ್ಲೆ ಭೀ ಮಾಡಬಾರ್ದು, ಕಚಪಚಾಗಿ ಕುಟ್ಕೋಬೇಕು. ಹಾಗಾಗಿ ನಾ ಭೀ ಕುಟ್ಕೊಳತ್ತೀನಿ. ಇನ್ನು ಸ್ಕೂಲ್ನಾಗ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಅದಲ್ವ, ಅದ್ರ ಸಲುವಾಗಿ ಹೋಗ್ಲತ್ತಿದ್ದೀನಿ ನಾನು. ಇನ್ನು ಮೊನ್ನೆ ನಾವು ಊರಿಗೆ ಹೋದಾಗ ಊರಿಗೆ ಹೋಗಿ ಬರೋದು ಎಕ್ಸಾಮ್ ಇದ್ವು ಅಲ್ವ, ಅದ್ರದ್ದು ರಿಸಲ್ಟ್ ಭೀ ಅದ ಇವತ್ತು. ಅದ್ರ ಸಲುವಾಗಿ ನೋಡ್ಲಿಕ್ಕೆ ಪೇರೆಂಟ್ಸ್ ಮೀಟಿಂಗ್ ಇಡ್ತಾರೆ. ಅದ್ರ ಸಲುವಾಗಿ ನಾನು ಹೋಗಬೇಕು ಇವತ್ತು. ಇನ್ನು ಯಾವಾಗ ಭೀ ನಾನೇ ಹೋಗ್ತೀನಿ. ಯಾಕಂದ್ರೆ ಅಷ್ಟೊಂದು ನಮ್ಮ ಮನೆಯವರು ಕಲ್ಸ್ಲಕ್ಕೆ ಭೀ ಹೋಗಲ್ಲ, ನೋಡ್ಲಕ್ಕೆ ಭೀ ಹೋಗಲ್ಲ. ಅಡ್ಮಿಷನ್ ಮಾಡ್ತಾರೆ, ಇದರ ಫೀಸ್ ಅದು ಕಟ್ತಾರೆ, ಅದ್ರದ್ದು ಎಲ್ಲ ಎಜುಕೇಷನ್ದು ನಾನೇ ನೋಡಬೇಕು. ಹಾಗಾಗಿ ನಮ್ಮ ಯಾವಾಗ ಭೀ ಪೇರೆಂಟ್ಸ್ ಮೀಟಿಂಗ್ ಇದ್ದರು, ಸ್ಕೂಲ್ನಾಗ ಏನರ ಫಂಕ್ಷನ್ ಇದ್ದರೂ ನಾನೇ ಹೋಗ್ತೀನಿ. ಈ ಸರ್ತಿ ಭೀ ನಾನೇ ನಡೆದೀನಿ. ಅಂದ್ರೆ ಬೇರೆದವ್ರು ಇರ್ತಿರೋ ಜೋಡಿಗೆ, ಈ ಸರ್ತಿ ಇಲ್ಲ, ಇನ್ನು ಒಬ್ಬಕಿನೇ ಹೋಗಬೇಕಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಭೀ ಬಂದು ಇನ್ನು ಬಿಟ್ಟು ನಮಗೆಲ್ಲ ಮತ್ತೆ ಗಾಡಿ ಮೇಲೆ ಕರ್ಕೊಂಬರ್ತಾರೆ. ಹಾಗಾಗಿ ಹೋಗ್ಲತ್ತೀನಿ. ಇನ್ನು ಇದೆಲ್ಲ ನಾನು ಮೆಣಸಿನ್ಕಾಯಿ ಕುಟ್ಕೊಂಡಿನಲ್ವ, ಅದು ಕುಟ್ಕೊಂಡಿದ್ದು ಹಾಕ್ಕೊಳತ್ತೀನಿ. ಒಂದು ಬೊಗಣೆಗೆ ಹಾಕ್ಕೊಂಡಿನಿ. ಅಂದ್ರೆ ಇವೆಲ್ಲ ಮಿಕ್ಸ್ ಮಾಡಿ ಇಟ್ಟು ಹೋಯ್ತೀನಿ. ಇನ್ನು ಬಂದ ಮೇಲೆ ಹಾಕ್ತೀನಿ. ಯಾಕಂದ್ರೆ ತಡ ಆಯ್ತದ ಮತ್ತು ಆವಾಗ ಬಂದ ಮೇಲೆ ಮಿಕ್ಸ್ ಮಾಡ್ಕೊಂಡು ಟೈಮಿಗೆ ತಿನ್ಬೋದಲ್ಲ. ಹಾಗಾಗಿ ಇನ್ನು ಇದಕ್ಕೆ ನಾನು ಬರೀ ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ, ಇನ್ನು ಒಂದು ಅರ್ಧ ಚಮಚ ಜೀರಿಗೆ, 1/4 ಚಮಚ ಅಷ್ಟು ಅಜ್ವಾನ್ ಹಾಕೀನಿ. ಇನ್ನು ಕೊತ್ತಂಬರಿ ಅದು ಹಾಕ್ಕೊಂಡು ಇನ್ನು ಸ್ವಲ್ಪ ಅರಿಶಿನ ಹಾಕ್ಕೊಳತ್ತೀನಿ. ಅರಿಶಿನ ಒಂದು ಅರ್ಧ ಚಮಚ ಅಷ್ಟು ಖಾರ ಹಾಕ್ಕೊಳತ್ತೀನಿ. ಯಾಕಂದ್ರೆ ಮಕ್ಕಳು ತಿಂಬಲ್ಲಲ್ವ, ಅದ್ರ ಸಲುವಾಗಿ ಸ್ವಲ್ಪ ಖಾರ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನು ಇದಕ್ಕೆಲ್ಲ ನಾನು ಅದ್ರದ್ದು ಬೈಂಡಿಂಗ್ ಸಲುವಾಗಿ ಅಂದ್ರೆ ಮಿಕ್ಸ್ ಆಗಿ ಮತ್ತು ಪಕೋಡಿಗತ್ಲೆ ಬರಬೇಕಲ್ವ, ಅದ್ರ ಸಲುವಾಗಿ ಇದಕ್ಕೊಂದು 2 ಚಮಚ ಹಂಗೆ ಕಡ್ಡಿ ಹಿಟ್ಟು ಹಾಕ್ಕೊಳತ್ತೀನಿ. ಇನ್ನು 1.5 ಚಮಚ ಹಂಗೆ ಅಕ್ಕಿ ಹಿಟ್ಟು ಹಾಕ್ಕೊಳತ್ತೀನಿ. ಇನ್ನು ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಬರ್ತಾವೆ, ಅದ್ರ ಸಲುವಾಗಿ ನಾ ಕಡ್ಡಿ ಹಿಟ್ಟು ಅಂದ್ರೆ ಅದ್ರದ್ದು ಫುಲ್ಲು ಪಕೋಡಿಗತ್ಲೆ ಬರಬೇಕಲ್ವ. ಹಾಗಾಗಿ 2 ಮಿಕ್ಸ್ ಮಾಡ್ಲತ್ತೀನಿ. 2 ಹಿಟ್ಟು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಯಾಕಂದ್ರೆ ಜಾಸ್ತಿ ಒಮ್ಮೆಗೆ ಹಾಕ್ಕೊಂಡೇವಂದ್ರೆ ಅಳಸಾಯ್ತವ. ಜಾಸ್ತಿ ಲೂಸ್ ಭೀ ಮಾಡಬಾರ್ದು, ಜಾಸ್ತಿ ಗಟ್ಟಿ ಭೀ ಮಾಡಬಾರ್ದು. ನಮ್ಗೆ ಪಕೋಡಿ ಬಂದಪ್ಲೆ ಬರಬೇಕು. ಅಂದ್ರೆ ಕೈಯಾಗ ನಾವು ಉಂಡೆ ಗಟ್ತೇವಲ್ವ, ಅದೇ ಥರ ಬರಬೇಕು. ಅದ್ರ ಸಲುವಾಗಿ ನಾನು ಫಸ್ಟು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳತ್ತೀನಿ. ಕೈಲಿಂತು ಚೆಂದ ಮಿಕ್ಸ್ ಆಗಬೇಕು. ಯಾಕಂದ್ರೆ ಖಾರ ಉಪ್ಪು ಇವೆಲ್ಲ ಇನ್ನು ಸ್ವಲ್ಪ ಹಾಕ್ಕೊಂಡು ಈ ಥರ ನಾವು ಕೈಯಾಗ ನಮ್ಗೆ ಯಾವ ಶೇಪ್ ಆಗಬೇಕಾದ್ರೂ ಆ ಶೇಪ್ನಾಗ ಮಾಡ್ಕೋಬೋದು. ಇನ್ನು ನಾನು ನಿಮಗೆ ತೋರ್ಸ್ಲಕ್ಕಂತಂದು ಇಷ್ಟು ಮಾಡಿ ತೋರಿಸಿ ಇನ್ನು ತೆಗೆದಿಟ್ಟು
ಸ್ಕೂಲಿಗೆ ನಡೆದಿದ್ದೇವೆ, ಈಗ ರೆಡಿಯಾಗಿದ್ದೇವೆ. ಇನ್ನು ಜಾನು ಅಳ್ಳತ್ತಿಳು, ಯಾಕಂದ್ರೆ ಅವ್ರ ಪಪ್ಪ ಕರ್ಕೊಂಡು ಹೋಗಲ್ಲ ಅಂತಂದಿರು, ಅದ್ರ ಸಲುವಾಗಿ ಅಳ್ಳತ್ತಿಳಕ್ಕಿ. ಇನ್ನು ನಾನು ಲೈಟೆಲ್ಲ ಆಫ್ ಮಾಡಿ ಇನ್ನು ಡೋರೆಲ್ಲ ಕ್ಲೋಸ್ ಮಾಡಿ ಇನ್ನು ಹೋಯ್ತೇವೆ. ಇನ್ನು ಜಾನ ನೋಡ್ರಿ ಎಷ್ಟೆಲ್ಲ ಅಳ್ಳತ್ತಾಳಂತ, ಕರ್ಕೊಂಡು ಹೋಗಲ್ಲ ಅಂದಿ ಸಲಕ್ಕೆ. ಇನ್ನು ಈಗಂತೂ ಮುಂಜಾನೆ ಸಂಜೆಲಿ 2 ಟೈಮ್ ಹೋಗ್ಲತ್ತಾಳ ಸ್ಕೂಲಿಗೆ, ಅಂದ್ರೂ ಭೀ ಇನ್ನು ಅಳ್ಳತ್ತಾಳ. ಇನ್ನು ಸ್ಕೂಲ್ನಿಗೆ ಹೋಗಿ ಇನ್ನಕ್ಕಿಂದು ಎಕ್ಸಾಮ್ ಪೇಪರ್ಸ್ ಎಲ್ಲ ಕೊಟ್ಟಿರು ಮೇಡಮು, ನೋಡ್ಲತ್ತೀನಿ ಇನ್ನು ಎಷ್ಟೆಷ್ಟು ತೊಗೊಂಡಾಳ ಎಲ್ಲದ್ರಾಗ ಅಂತಂದು. ಇನ್ನು ಈ ವರ್ಷ ಈಗ ಫಸ್ಟ್ ಕ್ಲಾಸ್ ಆಳ. ಈ ವರ್ಷ ಫುಲ್ಲು ಅಮ್ಮನೇ ಫಸ್ಟ್ ಆಳ, ಅಂದ್ರೆ ನಮ್ಮ ಅಮ್ಮನೇ ಫಸ್ಟ್ ಆಳ ಸ್ಕೂಲ್ನಾಗ. ಈಗ ಮಿನಿಮಮ್ ಒಂದು 5-6 ಎಕ್ಸಾಮ್ ಆಗ್ಯಾವ. 5-6 ಎಕ್ಸಾಮ್ದಾಗ ಈಕಿನೇ ಫಸ್ಟು. ಇನ್ನು ಫಸ್ಟ್ ಬಂತಂತಂದು ಫಸ್ಟ್ ಇನ್ ಕ್ಲಾಸ್ ಅಂತಂದು ಈಕಿಗೆ ಬ್ಯಾಚ್ ಹಾಕ್ತಾರೆ. ಇನ್ನು ಆಲ್ರೆಡಿ ಮನೆಗಂತೂ 3-4 ಅವ. ಈ ವರ್ಷಿಂದು 2-3 ಅವ, ಅಂದ್ರೆ ಮತ್ತೆ ಅದೇ ಹಾಕ್ತಾವ. ಬಟ್ ಬೇರೆಯವು ಭೀ ಹಾಕ್ತಾರೆ. ಇನ್ನು ಲಾಸ್ಟ್ ಇಯರ್ ಅಂತೂ ಆಕಿ ಫುಲ್ಲು ಸೆಕೆಂಡೇ ಬಂದಿಳು, ಯಾಕಂದ್ರೆ ನಾನು ಡೈರೆಕ್ಟು UKG ಹಾಕಿದ. ಹಾಗಾಗಿ ಸ್ವಲ್ಪ ಹೋದ ವರ್ಷ ಡಲ್ ಇದ್ದಳು. ಈ ಸರ್ತಿ ಅಂತೂ ಫುಲ್ ಇಕ್ಕಿನಿ ಕ್ಲಾಸಿಗೆ ಫಸ್ಟ್ ಆಳ. ಈ ಥರ ಓದ್ಲತ್ತಾಳ, ಚಂದ ಓದ್ಲತ್ತಾಳ. ಇನ್ನು ಈ ಸರ್ತಿ ಸ್ವಲ್ಪ ಜ್ವರ ಭೀ ಬಂದಿವಲ್ವ, ಇನ್ನು ನನಗೆ ಭೀ ಅಷ್ಟೊಂದು ಟೈಮ್ ಸಿಗಲಾಗಿತ್ತು, ಹಾಗಾಗಿ ಓದಿಸಿಲ್ಲ. ಅಂದ್ರೂ ಭೀ ಅಕ್ಕಿಂದಕ್ಕಿನೇ ಎಲ್ಲ ಓದಿ ಎಲ್ಲ ಮಾಡಿ ಅಕ್ಕಿಂದೆ ಎಕ್ಸಾಮ್ ಅದು ಬರೆದು ಚಂದ ಫಸ್ಟ್ ಕ್ಲಾಸ್ ಬಂದಾಳ ಈ ಸರ್ತಿವಿ. ಇನ್ನು ಎಲ್ಲ ರಿಸಲ್ಟ್ ಎಲ್ಲ ನೋಡಿ ಇನ್ನು ಮೇಡಮ್ ಕೂಡ ಮಾತಾಡಿ ಎಲ್ಲ ಮಾಡಿ ಬಂದೇವಿ. ಇನ್ನು ಬಂದ ಮೇಲೆ ಇನ್ನು ಡೈರೆಕ್ಟ್ ಹಸು ಆಗಿವು, ಯಾಕಂದ್ರೆ 1 ಆಗ್ಲತ್ತಿತ್ತೇನೋ ನಾವು ಬರತನ 12ಕ್ಕೆ ಹಂಗೆ ಹೋಗಿದ್ದೇವೆ. ಬರತನ 1 ಆಗ್ಲತ್ತಿತ್ತು, ಯಾಕಂದ್ರೆ ಸ್ವಲ್ಪ ಮೇಡಮ್ದವರಿಗೆಲ್ಲ ಮಾತಾಡ್ಬೇಕಲ್ವ, ಹೆಂಗೆ ಓದ್ಲತ್ತಾಳ ಹೆಂಗಿಲ್ಲ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಲೇಟೇ ಆಯಿತು. ಹಾಗಾಗಿ ನಾ ಬರೋದೇ ನಂಗೆ ಹಸು ಆಗಿವು, ಎಲ್ಲರಿಗೆ ಆಗಿವು. ಇನ್ನು ಬರೋದು ಹೆಂಗೆ ಹಿಟ್ಟು ಕಲಸಿಟ್ಟು ಹೋಗಿನಲ್ವ, ಅದ್ರದ್ದೆಲ್ಲ ಹಿಟ್ಟಿನ ಪಕೋಡಿ ಈ ಥರ ಹಾಕ್ಲತ್ತೀನಿ. ಅಂದ್ರೆ ನಾವು ಮುಟ್ಟಿ ಮಾಡಿ ಕೈಲಿಂತ ಈ ಥರ ಮಾಡ್ಕೊಂಡು ಹಾಕೊಳತ್ತೀನಿ. ಯಾವ ಶೇಪ್ ಬೇಕಂದ್ರೂ ಭೀ ಹಾಕೋಬೋದು, ಬಟ್ ನಾನು ಈ ಥರ ಮಾಡ್ಕೊಂಡು ಹಾಕೊಳತ್ತೀನಿ. ಇನ್ನು ಇದು ಯಾವಾಗಿಂದ ಅವಾಗೆ ಹಾಕ್ಕೊಂಡ್ರೆ ಚಂದ. ನಾನು ಕಲಸಿಟ್ಟು ಹೋಗಿನಲ್ವ, ಸ್ವಲ್ಪ ಮೆತ್ತಗಾಗಿತ್ತು, ಹಾಗಾಗಿ ಮತ್ತೆ ಒಂದು ಅರ್ಧ ಚಮಚ ಹಂಗೆ ಕಡ್ಡಿ ಹಿಟ್ಟು ಹಾಕ್ಕೊಂಡಿನಿ. ಇಲ್ಲಾಂದ್ರೆ ಯಾವಾಗಿಂದ ಅವಾಗೆ ಮಾಡ್ಕೊಂಡು ಹಾಕ್ಕೊಂಡೇವಿ, ಹಿಂಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡೇವಿ ಅಂದ್ರೆ ಅವಾಗ ಟೇಸ್ಟ್ ಭೀ ಆಯ್ತವ, ಇನ್ನು ಕ್ರಿಸ್ಪಿ ಆಯ್ತವ. ಇನ್ನು ಸ್ವಲ್ಪ ನೆನೆಸಿಟ್ಟು ಹೋಗಿದಲ್ವ, ಹಾಗಾಗಿ ಸ್ವಲ್ಪ ಮೆತ್ತಗಾಗಿತ್ತು ಹಿಟ್ಟು ಅಂತಂದು ಇನ್ನು ಇಷ್ಟು ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈ ಥರ ಹಾಕ್ಕೊಳತ್ತೀನಿ. ಎಲ್ಲ ಹಾಕ್ಕೊಂಡು ಚಂದ ಗೋಲ್ಡನ್ ಕಲರ್ ಬರತ್ತನ ಒಂದು ಸರ್ತಿ ಒಂದು ಕಡೆ ಫ್ರೈ ಆಗಿದ್ಮೇಲೆ ಇನ್ನೊಂದು ಕಡೆ ತಿರ್ಸಿ ಹಾಕ್ಕೊಂಡು ಮತ್ತು ಚಂದ ಗೋಲ್ಡನ್ ಕಲರ್ ಬರತ್ತನ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಮೀಡಿಯಮ್ ಫ್ಲೇಮ್ ಮೇಲೆ ಮಾಡ್ಕೋಬೇಕು, ಯಾಕಂದ್ರೆ ಒಳಗೆಲ್ಲ ಇನ್ನು ಸ್ವೀಟ್ ಕಾರ್ನ್ ಇರ್ತಾವಲ್ವ, ನಾವೇನು ಕುದಿಸಿಲ್ಲ ಏನಿಲ್ಲ, ಡೈರೆಕ್ಟು ಹಾಕಿದ್ದೇವಲ್ವ, ಹಾಗಾಗಿ ಜಲ್ದಿ ಫ್ರೈ ಆಗಲ್ವು. ಇನ್ನು ಜಾಸ್ತಿ ಫ್ಲೇಮ್ ಮೇಲೆ ಇಟ್ಟೇವಂದ್ರೆ ಒಣ ಮ್ಯಾಗಷ್ಟೇ ಫ್ರೈ ಆಯ್ತವ. ಅದ್ರ ಸಲುವಾಗಿ ಸ್ಲೋ ಇಟ್ಕೊಂಡು ಚಂದ ಫ್ರೈ ಮಾಡ್ಕೋಬೇಕು, ಈ ಥರ ಗೋಲ್ಡನ್ ಕಲರ್ ಬರತ್ತನ. ಇನ್ನು ನಾನು ಆ ಕಡೆ ಸಾಂಬಾರು ಮಾಡಿ ಇಟ್ಕೊಂಡು ಹೋಗಿದ್ದಲ್ವ, ಮುಲ್ಲಂಗಿ ಸಾಂಬಾರು, ಅದು ಭೀ ಗರಮ್ ಇಟ್ಟಿನಿ. ಯಾಕಂದ್ರೆ ನಾವು ಹೋಗಿ ಬರತ್ತನ ಸ್ವಲ್ಪ ತಣ್ಣಗಾಗಿತ್ತು. ಇನ್ನು ಗರಮೇ ತಿಂತೀನಿ ನಾನು ಯಾವಾಗ ಭೀ, ಹಾಗಾಗಿ ಕಂಪಲ್ಸರಿ ಗರಮ್ ಮಾಡ್ಲತ್ತೀನಿ. ಇನ್ನು ನಾನು ಈ ಕಡೆ ಒಂದು ಸರ್ತಿ ಹಾಕಿ ಇಟ್ಟಿನೋ ಇಲ್ಲೋ, ನಮ್ಮ ಮನೆಯವ್ರು ಬಂದು ಏನು ಮಾಡತ್ತಿದ್ದಿ ಏನಿಲ್ಲ ಅಂತಂದು ಕೇಳತ್ತಿರು. ಇನ್ನು ಅದೆಲ್ಲ ಬಂದು ನೋಡಿ ಟೇಸ್ಟ್ ಮಾಡ್ಲತ್ತಾರ. ಅಂದ್ರೆ ನಾನೇ ಫಸ್ಟ್ ಮಾಡೀನಿ, ಟೇಸ್ಟ್ ಮಾಡಿ ಅವ್ರಿಗೆ ತಿನ್ಸಿದ್ಮೇಲೆ ಇನ್ನು ಅವರು ಚೆಂದಾಗ್ಯಾವ ಅಂತ ಹೇಳಿ ಇನ್ನು ತೊಗೊಂಡು ತಿನ್ಕೋತಾ ಹೋಗ್ಲತ್ತಾರ. ಇವತ್ತಿನ ಅಡುಗೆ ಅಂತೂ ಮನೆಗೆ ಸೂಪರ್ ಆಗಿತ್ತು. ಇನ್ನು ಸಾಂಬಾರು ಭೀ ಫಸ್ಟ್ ಟೈಮ್ ಮಾಡಿದ್ದ, ಅಂದ್ರೆ ಮಾಮೂಲು ಸಾಂಬಾರು ಮಾಡ್ತೀನಿ, ಈ ಥರ ಮುಲ್ಲಂಗಿ ಹಾಕಿ ಮಾಡಿದ್ದು ಫಸ್ಟ್ ಟೈಮು, ಹಾಗಾಗಿ ಅದು ಭೀ ಸೂಪರ್ ಆಗಿತ್ತು. ಇನ್ನು ಇವು ಸ್ವೀಟ್ ಕಾರ್ನ್ ಪಕೋಡಿ ಇರ್ತಾವಲ್ವ, ಇವು ಭೀ ಸೂಪರ್ ಆಗಿತ್ತು. ಇನ್ನು ಇವತ್ತಿಂದು ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಆಲ್ ಅಂತ ಹೊಡೆದ್ರೆ ನಾನು ಮಾಡೋ ವೀಡಿಯೋಗಳೆಲ್ಲ ನಿಮಗೆ ಬರ್ತಾವೆ. ಇನ್ನು ಇಷ್ಟೆಲ್ಲ ಫ್ರೈ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡಿದ್ಮೇಲೆ ನಮಗೆ ಇವತ್ತು ಎಕ್ಸಸೈಸ್ ಹೇಳಿಕೊಟ್ಟಿರಂಥ ಸ್ಕೂಲ್ನಾಗ, ಅದು ಬಂದು ಇಲ್ಲಿ ಮನೆಗೆ ಒಂದು ಸರ್ತಿ ಮಾಡಿ ತೋರ್ಸ್ಯಾಳ, ಮಮ್ಮಿ ಹಿಂಗೆ ಮಾಡ್ಸ್ಯಾರ ಅಂತಂದು. ಇನ್ನು ಜಾನುವಿ ಆಕಿನ ನೋಡಿ ನಾವೇ ಮಾಡ್ಲತ್ತೀನಿ ನೋಡಿ ಮಮ್ಮಿ ಅಂತಂದು ಮಾಡಿ ತೋರಿಸ್ಲತ್ತಾಳ. ನನ್ನ ಮಕ್ಕಳ ಈ ವಿಡಿಯೋಗಾಲಿ ಈ ಎಕ್ಸಸೈಸ್ಗಾಲಿ ನಿಮ್ದೊಂದು ಲೈಕ್ ಇರಲಿ ಅಂತ ಹೇಳ್ತೀನಿ. ಬಾಯ್ ಬಾಯ್.